ವೀಕ್ಷಕರೇ, ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಎಂದು ರಾಷ್ಟ್ರಕವಿ ಕುವೆಂಪು ಅವರು ಹೇಳುತ್ತಾರೆ. ಏನು ಹೇಳುತ್ತಾರೆ ಎನ್ನುವುದನ್ನು ನಾನು ನಿಮಗೆ ಹೇಳುವ ಮೊದಲು ಆತ್ಮಶ್ರೀ ಎಂದರೇನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ದೇಹ ಬುದ್ಧಿಯಾತು ದಾಸೋಸ್ಮಿ, ಜೀವಬುದ್ಧಿಯ ತ್ವದಂಶಕಃ, ಆತ್ಮಬುದ್ಧಿಯ ತ್ವಮೇವಾಹ ಮಿತಿ ನಿಶ್ಚಿತಾಮತಿ. ಅಂದರೆ, ಓ ದೇವರೇ, ದೇಹ ಬುದ್ಧಿ ಇರುವಾಗ ನಾನು ನಿನ್ನ ದಾಸ, ಜೀವಬುದ್ಧಿ ಇರುವಾಗ ನಾನು ನಿನ್ನ ಅಂಶ, ಆತ್ಮಬುದ್ಧಿ ಇರುವಾಗ ನೀನೇ ನಾನೆಂಬ ದೃಢ ನಂಬಿಕೆ. ದೇಹ ಬುದ್ಧಿ ಎರಡು ರೀತಿಯಲ್ಲಿ ಇರುತ್ತೆ. ಒಂದನೆಯದು ದೇವರಿಗೆ ದಾಸನೆಂಬ ನಿಷ್ಠೆಯಿಂದ, ಇನ್ನೊಂದು ದೇಹಕ್ಕೇ ದಾಸನಾಗುವುದು. ದೇವರಿಗೆ ದಾಸನೆಂಬ ನಿಷ್ಠೆಯಿಂದ ಇದ್ದಾಗ ನಾವು ವಿಶ್ವ ಪ್ರಕೃತಿಗೆ ವಿಧೇಯರಾಗಿರ್ತೇವೆ, ನಮ್ಮ ಶರೀರದ ಪ್ರಕೃತಿಗೆ ವಿಧೇಯರಾಗಿರ್ತೇವೆ. ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇವೆ. ಆರೋಗ್ಯ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದು ನಮಗನ್ನಿಸ್ತದೆ. ದೇಹಕ್ಕೆ ದಾಸರಾದಾಗ ಅಲ್ಲಿ ಮನಸ್ಸಿನ ಚಂಚಲತೆ, ಧನಕಾಮನೆಗಳು, ಲಾಲಸೆ, ಅಲ್ಲಿ ನಮ್ಮನ್ನು ನಾವು ಮರೆತಿರ್ತೇವೆ. ಆಗ ದೇಹವನ್ನು ನಿಗ್ರಹಿಸಿ ಕೊಳ್ಳುವುದು ಕೂಡ ಸತ್ವಗುಣದ ಸತ್ವಬಲದಿಂದ ಅಲ್ಲವೇ? ಇನ್ನೊಂದು ಇಂದ್ರಿಯಗಳಿಗೆ ದಾಸರಾಗುವುದು, ಕಣ್ಣು, ಕಿವಿ, ನಾಲಿಗೆ, ಲೈಂಗಿಕತೆ, ಇವು ಮನುಷ್ಯನನ್ನು ಕೊಲ್ಲುತ್ತವೆ. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಆ ಮಿತಿಯೇ ಅತಿಯಾದರೆ ಮನುಷ್ಯ, ಅವನ ಅವಗುಣಗಳು ಅವನನ್ನು ಬಾಧಿಸ್ತವೆ, ಅವನು ನಾಶ ಹೊಂದುತ್ತಾನೆ. ಜೀವಬುದ್ಧಿ ಇದು ಕೂಡ ಎರಡು ರೀತಿಯಲ್ಲಿ ಇರುತ್ತದೆ. ಒಂದನೆಯದು ರುಚಿ ರುಚಿಯಾಗಿ ತಿನ್ನುವುದು. ತಿನ್ನುವುದಕ್ಕಾಗಿಯೇ ಜೀವಿಸಿ ಬದುಕುವುದು, ತಿನ್ನುವುದಕ್ಕಾಗಿಯೇ ಜೀವಿಸಿ ಬದುಕುವುದು. ಇನ್ನೊಂದು ಬದುಕುವುದಕ್ಕಾಗಿ, ಜೀವಿಸುವುದಕ್ಕಾಗಿ, ಜೀವಿಸಿ ಬದುಕುವುದಕ್ಕಾಗಿ ಎಷ್ಟು ಬೇಕೋ ಅಷ್ಟು ಮಿತವಾಗಿ ತಿನ್ನುವುದು. ಆಯ್ಕೆ ನಮ್ಮದೇ ಅಲ್ಲವೇ? ಆತ್ಮಬುದ್ಧಿಯು ಕೂಡ ಎರಡು ರೀತಿಯಲ್ಲಿ ಇರುತ್ತೆ. ಆತ್ಮಕ್ಕೆ ದೇಹ ಬುದ್ಧಿ ಇದ್ದಾಗ ಅದನ್ನು ಪರಾಗಾತ್ಮ ಎನ್ನುತ್ತಾರೆ. ಆ ಸ್ಥಿತಿಯಲ್ಲಿ ಚಂಚಲ ಮನಸ್ಸಿನ ದೌರ್ಬಲ್ಯಗಳು ಇರುತ್ತವೆ. ಯಾಕೆಂದರೆ ಆತ್ಮವನ್ನು ನಿರ್ಲಕ್ಷಿಸಿದ ಬುದ್ಧಿ ಅದು. ಆತ್ಮ ಅನ್ನೋದಿಲ್ಲ, ಯಾವ ನಿಷ್ಠೆಯೂ ಅಲ್ಲಿಲ್ಲ, ದೇಹಕ್ಕೆ ದಾಸರಾಗಿರೋದು. ಆಗ ಆತ್ಮವು ಕೂಡ ದೇಹ ಬುದ್ಧಿಯಲ್ಲಿದ್ದುಬಿಡುತ್ತೆ, ಅದಕ್ಕೆ ವಶನ ಆಗಿಬಿಡುತ್ತೆ ಇಂದ್ರಿಯಗಳಿಗೆ. ಅದನ್ನು ಪರಾಗಾತ್ಮ ಅಂತ ಹೇಳ್ತಾರೆ. ಇನ್ನೊಂದು ದೇಹಕ್ಕೆ, ನಮ್ಮೊಳಗಿನ ಅರಿವಿಗೆ, ಪ್ರಜ್ಞೆಗೆ ಅಲೌಕಿಕವಾದ ಒಂದು ಬುದ್ಧಿ ಇದ್ದಾಗ
ಅದನ್ನು ಪ್ರತ್ಯಾಗಾತ್ಮ ಎನ್ನುತ್ತಾರೆ. ಆಗ ನಿಜವಾಗಲೂ ನಾವು ಆತ್ಮ ಪ್ರಜ್ಞೆಯಲ್ಲಿ ಇರ್ತೇವೆ. ಅದನ್ನು ಪ್ರತ್ಯಾಗಾತ್ಮ ಅಂತ ಹೇಳುತ್ತಾರೆ. ಈ ಸ್ಥಿತಿಯಲ್ಲಿ ನಮಗೆ ಅರಿವಾಗುವುದು ಒಂದೇ, ಈ ನಶ್ವರ ಜೀವನದಲ್ಲಿ ಏನನ್ನೂ ತೆಗೆದುಕೊಂಡು ಹೋಗುವುದಕ್ಕೆ ಬರುವುದಿಲ್ಲ. ಇಲ್ಲಿ ಆತ್ಮೋನ್ನತಿ ಮಾಡಿಕೊಳ್ಳುವುದು, ಸೋಲ್ ಅಪ್ಗ್ರೇಡೇಷನ್ ಅಂದರೆ, ಆತ್ಮೋನ್ನತಿ ಅಂದರೆ ಏನು? ಮನುಷ್ಯನ ಬುದ್ಧಿ, ಸಾಮರ್ಥ್ಯ, ತಿಳುವಳಿಕೆ, ಜ್ಞಾನ ಇದೆಯಲ್ಲ, ಪ್ರತಿಭೆ, ಚಿಕ್ಕ ವಯಸ್ಸಿಗೆ ಮೀರಿದ ಜ್ಞಾನ, ಅದ್ಭುತವಾದ ಪ್ರತಿಭೆ ಸಂಗೀತದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು, ಅದು ಆ ಜನ್ಮದಲ್ಲಿ ಬಂದದ್ದ ಅಲ್ಲ, ಖಂಡಿತ ಅಲ್ಲ. ಅದು ಆ ವಯಸ್ಸಿಗೆ ಮೀರಿದ ಬಂದಿದೆ ಎಂದರೆ ಅನೇಕ ಜನ್ಮಗಳ ಸಂಸ್ಕಾರ ಫಲದಿಂದ, ಅನೇಕ ಪೂರ್ವ ಜನ್ಮಗಳ ಸಂಸ್ಕಾರದಿಂದ ಬಂದಿರುತ್ತೆ. ಅಂದರೆ ಆತ್ಮೋನ್ನತಿ ಮಾಡಿಕೊಂಡು ಬಂದಿರುತ್ತೆ. ಹಾಗೆ ಅಂತಹ ಉದಾಹರಣೆಗಳನ್ನು ನಾವು ನೋಡಿದಾಗ ಇಲ್ಲಿಂದ ಏನನ್ನೂ ತೆಗೆದುಕೊಂಡು ಹೋಗೋದಕ್ಕೆ ಬರೋದಿಲ್ಲ. ಆತ್ಮೋನ್ನತಿ ಮಾಡಿಕೊಂಡು ಹೋಗುವೆ. ಆತ್ಮಬುದ್ಧಿ ಇರುತ್ತೋ ಆಗ ಮನುಷ್ಯರಲ್ಲಿ ಆ ದೇವರೇ ಆತ್ಮನಲ್ಲಿ ಇರುತ್ತಾನೆ. ಆಗ ಆತ್ಮಶ್ರೀ ಆಗಿರುತ್ತೆ. ಶ್ರೀ ಅನ್ನೋ ಪದವ ಒಂದೇ ಒಂದು ಅಕ್ಷರದ ಪದ. ಅದನ್ನು ಗೌರವ ಸೂಚಕವಾಗಿ ನಾವು ಬಳಸ್ತೇವೆ. ಒಂದು ಹೆಸರಿನ ಹಿಂದೆ, ಒಬ್ಬ ಮನುಷ್ಯನ ಹೆಸರಿನ ಹಿಂದೆ ಶ್ರೀ ಬಳಸ್ತೇವೆ. ದೇವರ ಹೆಸರಿನ ಹಿಂದೆ ಶ್ರೀರಾಮ ಅಂತ ಹೇಳ್ತೇವೆ, ಶ್ರೀಕೃಷ್ಣ ಅಂತ ಹೇಳ್ತೇವೆ. ಶ್ರೀಮದ್ ಭಗವದ್ಗೀತಾ ಅಂತ ಹೇಳ್ತೇವೆ. ಇದು ನಾವು ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ಅಂಶ. ಈಗ ನಿಮಗೆ ಆತ್ಮಶ್ರೀ ಎಂದರೇನು ಎಂಬುದು ಅರ್ಥವಾಗಿದೆ. ಕುವೆಂಪು ಹೇಳ್ತಾರೆ, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ. ಆತ್ಮಶ್ರೀ ಎಂದರೆ ಆ ದೇವರೇ ನನ್ನ ಆತ್ಮದಲ್ಲಿ ಇದ್ದಾನೆ. ನಾವು ಕೈ ಮುಗಿಯುವಾಗ ಎರಡೂ ಕೈಗಳನ್ನು ಜೋಡಿಸಿ ಹೀಗಿರ್ತೀವಿ. ಹೀಗಿಟ್ಟದಾಗ ಗೋವಿಂದ ಅಂತ, ಗೋವಿಂದ ಗೋವಿಂದ ಅಂತ. ಆಗ ಇಲ್ಲಿಂದ ಇಲ್ಲಿಗೆ ಹೋಗಿರುತ್ತೆ ಅಲ್ಲವೇ? ಕುವೆಂಪು ನಮ್ಮನ್ನು ಉದ್ದೇಶಿಸಿ ಹೇಳ್ತಾರೆ, ಅಮೃತ ಪುತ್ರರೇ ನನ್ನ ವಿಜ್ಞಾಪನೆ ಎನ್ನುತ್ತಾರೆ. ಅವರ ವಾಕ್ಯಗಳಲ್ಲಿ ಹೆಚ್ಚು ಪದಗಳು ಇರ್ತವೆ. ನಾನು ಅದನ್ನು ಗಮನದಲ್ಲಿಟ್ಟುಕೊಂಡು ಸರಳವಾಗಿ ಮಾಡಿ ನಿಮಗೆ ಹೇಳುತ್ತೇನೆ, ಕೇಳಿ. ನಿಮ್ಮ ಮುಂದೆ ನಿಂತು ಕುವೆಂಪು ಹೇಳ್ತಾ ಇದ್ದಾರೆ, ನನ್ನ ಕೆಲವು ಅಭಿಪ್ರಾಯಗಳನ್ನು ನಿಮ್ಮ ಮನಮುಟ್ಟುವಂತೆ ಹೇಳಲು ಇಚ್ಛಿಸುತ್ತೇನೆ. ನನ್ನ ಅಭಿಪ್ರಾಯಗಳು ಕೆಲವರಿಗೆ ರುಚಿಸದೇ ಇರಬಹುದು, ಕೆಲವರಿಗೆ ಕ್ರಾಂತಿಕಾರಿಯಾಗಿ ತೋರಬಹುದು. ಆದರೂ ನನ್ನ ಮನಸ್ಸಿನಲ್ಲಿ ಯಾರನ್ನಾದರೂ ನೋಯಿಸಬೇಕೆಂಬ ಇಚ್ಛೆ ಲವಲೇಶವೂ ಇಲ್ಲ. ಅಲ್ಲದೆ ನಾನು ಹೇಳಲಿರುವ ಅಭಿಪ್ರಾಯಗಳು ಅಲ್ಪಾಲೋಚನೆ ಬುದ್ಧಿಯ
ಅಲ್ಪಾಲೋಚನೆ ಮನೋಬುದ್ಧಿಯ ಉದ್ರೇಕ ಪ್ರತಿಹಿಂಸೆ ಸ್ವಭಾವದಿಂದ ಬಂದುದಲ್ಲ. ದೀರ್ಘಕಾಲದ ಮಂಥನದಿಂದ, ಪ್ರಶಾಂತ ಧ್ಯಾನದಿಂದ, ಅನ್ಯಾಯ ಅವಿವೇಕಜನ್ಯ ಕ್ರೂರ ವರ್ತನೆಗಳನ್ನು ಕಂಡಾಗ ನನ್ನ ಸಾತ್ವಿಕ ಕ್ರೋಧದಿಂದ ಬಂದವುಗಳಾಗಿವೆ. ಗಮನಿಸಬೇಕಾದ ಅಂಶ. ಮುಂದೆ ವರದಿ ಹೇಳ್ತಾರೆ, ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸ್ಥಿತಿಗತಿಗಳು ಉಚ್ಛ್ರಾಯವಾಗಬೇಕೆಂಬ ಹಂಬಲದಿಂದ ನಾನು ಹೇಳುವ ಈ ವಿಷಯ ಮೂಡಿ ಬಂದವುಗಳಾಗಿವೆ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸ್ಥಿತಿಗತಿಗಳು ಉಚ್ಛ್ರಾಯವಾಗಬೇಕೆಂಬ ಹಂಬಲದಿಂದ ಮೂಡಿ ಬಂದವುಗಳಾಗಿವೆ. ತಾಳ್ಮೆಯಿಂದ ಕಿವಿಗೊಟ್ಟು ಕೇಳಿ, ಆನಂತರ ನಿಮ್ಮ ವಿವೇಕದಿಂದ ಪರಿಭಾವಿಸಿ, ವಿಮರ್ಶಕ ಬುದ್ಧಿಯಿಂದ ಪರೀಕ್ಷಿಸಿ, ಒಪ್ಪಿಗೆಯಾದುದನ್ನು ಮಾತ್ರ ಸ್ವೀಕರಿಸಿ, ತಪ್ಪುಗಳಿದ್ದರೆ ತಿದ್ದಿಕೊಳ್ಳಬೇಕೆಂದು ವಿನಯದಿಂದ ಕೇಳುತ್ತಿದ್ದೇನೆ. ನಾನಿಲ್ಲಿ ಗುರುಸ್ಥಾನದಲ್ಲಿ ನಿಂತಿಲ್ಲ, ನೀವು ಶಿಷ್ಯ ಸ್ಥಾನದಲ್ಲಿ ಕುಳಿತಿಲ್ಲ. ನಾನು ಉಪದೇಶ ಮಾಡುತ್ತಿಲ್ಲ, ವಿಜ್ಞಾಪಿಸುತ್ತಿದ್ದೇನೆ. ನನ್ನಂತೆಯೇ ನಿಮ್ಮಲ್ಲಿಯೂ ಅನೇಕರೊಳಗೆ ಜಿಜ್ಞಾಸೆ ಮೂಡಿರಬಹುದು. ಹಾಗಿದ್ದರೆ ನಮ್ಮ ಅಭಿಪ್ರಾಯಗಳು ಘರ್ಷಿಸದೆ ಮೃದುವಾಗಿ ಹೊಂದಿಕೊಳ್ಳುತ್ತವೆ. ಜಿಜ್ಞಾಸೆ ಎಂದರೆ ಜ್ಞಾನ, ಜ್ಞಾನದಲ್ಲಿ ಇನ್ನೂ ಹೆಚ್ಚಿನ ಜ್ಞಾನ, ಅಂತರ್ಗತ ಜ್ಞಾನ. ಇನ್ನೂ ಹೇಳಬೇಕಂದರೆ ಜನಾಂತರಾಳದಲ್ಲಿ, ಅಲೌಕಿಕ ಶಕ್ತಿಯಲ್ಲಿ ಅರಿಯಬೇಕೆಂಬುದು ಅದು ಜಿಜ್ಞಾಸೆ. ಆ ಜಿಜ್ಞಾಸೆ ಮಾಡದೇ ಇದ್ದವರಿಗೆ ಜಿಜ್ಞಾಸೆ ಮಾಡಲು ಭಾವಾಕಾಶಗಳು, ಭಾವ ಆಕಾಶ ಅವಕಾಶಗಳು ದೊರೆಯುತ್ತವೆ. ಆದ್ದರಿಂದ ಯಾರೊಬ್ಬರೂ ನನ್ನ ಮಾತುಗಳನ್ನು ಮಿದುಳಿನಲ್ಲಿ ಚಿಂತಿಸಿ ಮತಿಯ ಒರೆಗಲ್ಲಿಗೆ ಹಚ್ಚದೆ ಸ್ವೀಕರಿಸದಿರಲಿ, ಧೀರೋದಾತ್ತವಾಗಿ ವಿಮರ್ಶಿಸದೆ ಒಪ್ಪಿಕೊಳ್ಳದಿರಲಿ. ಯುವಕರು ನಿರಂಕುಶ ಮತಿಗಳಾಗಬೇಕು. ನಿರಂಕುಶ ಮತಿತ್ವ ಎಂದರೆ ನಿರಂಕುಶ ಪ್ರಭುತ್ವದಂತೆಯೇ ಎಂದು ತಿಳಿಯಬಾರದು. ನಿರಂಕುಶ ಪ್ರಭುತ್ವದ ಲಕ್ಷಣವೆಂದರೆ ವಿವೇಕರಹಿತ ಮಾತುಗಳ ಸ್ವಚ್ಛಂದ ವರ್ತನೆ. ನೋಡ್ತಾ ಇದ್ದೀವಿ ಈ ಚುನಾವಣೆಯ ಕಾಲದಲ್ಲಿ. ಇನ್ನು ಅಧಿಕಾರಕ್ಕೆ ಬಂದರೆ ಅದು ಹೇಗಿರ್ತದೋ ಏನು. ಇಬ್ಬರು ಜಗಳಾಡ್ತಿದ್ದಾರೆ, ಯಾರು ಸರಿ ಅಂತ ಗೊತ್ತಾಗ್ಬಿಡತ್ತೆ ನಮಗೆ ಅಲ್ಲವೇ? ನಾನು ಹೇಳುವುದು ನಿಮ್ಮ ಆತ್ಮ ಸಂಯಮದ ಸ್ವಾತಂತ್ರ್ಯದಿಂದ ಮನೋಬುದ್ಧಿಗಳನ್ನು ನಿಗ್ರಹಿಸುವುದು. ಅದುವೇ ನಿರಂಕುಶ ಮತಿಗಳಾಗುವುದು. ಹೇಳ್ತಾ ಇದ್ದಾರೆ, ನಾನು ಹೇಳುವುದು ನಿಮ್ಮ ಆತ್ಮ ಸಂಯಮದ ಸ್ವಾತಂತ್ರ್ಯದಿಂದ ಮನೋಬುದ್ಧಿಗಳನ್ನು ನಿಗ್ರಹಿಸುವುದು. ಅದೇ ನಿರಂಕುಶ ಮತಿಗಳಾಗುವುದು. ಅದೇ ಮಾನವತೆಯ ಸರ್ವೋತ್ಕೃಷ್ಟವಾದ ನಡವಳಿಕೆ. ನಾವು ವಿವೇಕದಿಂದ ಮಂಥನ ಮಾಡಿದ ನಮ್ಮ ಮತಿಯೇ ನಮಗೆ ಕತ್ತಲಲ್ಲಿ ದಾರಿ ತೋರುವ
ರತ್ನದ ದೀವಿಗೆಯಾಗಲಿ. ಎಂತ ಮಾತಾಡ್ತಾರೆ, ನಾವು ವಿವೇಕದಿಂದ ಮಂಥನ ಮಾಡಿದ, ಚಿಂತನ ಮಂಥನ ಮಾಡಿದ ನಮ್ಮ ಮತಿಯೇ ನಮಗೆ ಕತ್ತಲಲ್ಲಿ, ಈ ಜನಸಂದಣಿಯಲ್ಲಿ ಅಜ್ಞಾನದ ಕತ್ತಲಿದೆ, ಆ ಕತ್ತಲಲ್ಲಿ ಎನ್ನುವ ಅರ್ಥದಲ್ಲಿ ಹೇಳ್ತಾರೆ, ದಾರಿ ತೋರುವ ರತ್ನದ ದೀವಿಗೆಯಾಗಲಿ. ಅಂತಹ ನಿರಂಕುಶ ಮತಿಯಿಂದ ನರಜೀವಿ ಮನುಷ್ಯತ್ವಕ್ಕೇರಿ ಅಮೃತಮತಿಯಾಗುತ್ತಾನೆ. ಮನುಷ್ಯರಲ್ಲಿ ಹಾಗೆ ಆದವರಿದ್ದಾರೆ ಅಲ್ಲವೇ? ಆತ್ಮಶ್ರೀಯಿಂದ ಪರಮಾತ್ಮನ ದೈವತ್ವ ಕೃಪೆ ನಮಗಾಗುವುದು ನಾವು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಲಿಕ್ಕಾಗಿ ಅಲ್ಲವೇ? ಆತ್ಮಶ್ರೀಯಿಂದ ಪರಮಾತ್ಮನ ದೈವತ್ವದ ಕೃಪೆ ನಮಗಾಗುವುದು, ಇಲ್ಲಿದ್ದಾನೆ ಅವನು ಅನ್ನುವ ನಂಬಿಕೆ ಮೊದಲು ಬಹಳ ಮುಖ್ಯ ಆಗುತ್ತೆ. ಆಗ ಮಾತ್ರ ಆತ್ಮಶ್ರೀ ಅನ್ನು ನಾವು ಕಾಣ್ಬೋದು ನಮ್ಮೊಳಗೆ. ಆತ್ಮಶ್ರೀಯಿಂದ ಪರಮಾತ್ಮನ ದೈವತ್ವದ ಕೃಪೆ ನಮಗಾಗುವುದು ನಾವು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಲಿಕ್ಕಾಗಿಯೇ ಅಲ್ಲವೇ? ದೈವ ನಿಷ್ಠೆಯಲ್ಲಿ ಸತ್ವಕರ್ಮ, ಸತ್ವಗುಣಕರ್ಮ, ದೈವ ನಿಷ್ಠೆಯಲ್ಲಿ ಸತ್ಕರ್ಮ ನಿರತನಾದ ಮನುಷ್ಯ ರೀತಿ ನೀತಿಯಲ್ಲಿ ನಡೆ ನುಡಿಗಳಲ್ಲಿ ಧರ್ಮ ಪಾರಾಯಣನಾದರೆ ಆತ್ಮ ನಿರ್ಭರನಾಗುತ್ತಾನೆ. ಆತ್ಮನಿರ್ಭರ ಅಂತ ಮೋದಿ ಹೇಳ್ತಿದ್ದೀನಿ, ಕೇಳಿದಿರಲ್ಲ. ಈಗ ನಾನು ಅದನ್ನು ಇಲ್ಲಿ ಸೇರಿಸಿದ್ದೇನೆ. ದೈವನಿಷ್ಠೆಯಲ್ಲಿ ಸತ್ಕರ್ಮ ನಿರತನಾದ ಮನುಷ್ಯ ರೀತಿ ನೀತಿ ನಡವಳಿಕೆಯಲ್ಲಿ ನಡೆನುಡಿಗಳಲ್ಲಿ ಧರ್ಮ ಪರಾಯಣನಾದರೆ ಆತ್ಮನಿರ್ಭರನಾಗುತ್ತಾನೆ. ಅವನ ಆತ್ಮಶ್ರೀಯಲ್ಲಿ ಇರುತ್ತಾನೆ. ಮನೋಬುದ್ಧಿಗಳು ಮನುಷ್ಯತ್ವದ ಹಕ್ಕು. ನಾಡಿನ ಸೋದರರೇ, ದೇಶ ಬಾಂಧವರೇ ಹೇಳ್ತಾರೆ ಕುವೆಂಪು. ಮನೋಬುದ್ಧಿಗಳು ಮನುಷ್ಯತ್ವದ ಹಕ್ಕು. ಮನೋಬುದ್ಧಿಗಳು ಮನುಷ್ಯತ್ವದ ಹಕ್ಕು. ನಾಡಿನ ಸೋದರರೇ, ದೇಶ ಬಾಂಧವರೇ, ಅವರ ಮಾತಿನ ಅಂತರಾರ್ಥದಿಂದ ನಾನೀಗ ಹೇಳ್ತಾ ಇದ್ದೇನೆ. ಮನೋಬುದ್ಧಿಗಳು ಮನುಷ್ಯತ್ವದ ಹಕ್ಕು. ನಾಡಿನ ಸೋದರರೇ, ದೇಶ ಬಾಂಧವರೇ, ನಿಮ್ಮ ಮತಿಯು ಮತೀಯವಾಗದೆ ಆತ್ಮಶ್ರೇಗಾಗಿ ನಿರಂಕುಶ ಮತಿಯಾಗಲಿ. ದೇಶದ ಜನಸ್ತೋಮದ ನಡುವೆ ನಾಡ ದಸರೆ ಹಬ್ಬದಲ್ಲಿ ನಾಡದೇವಿಯ ಅಂಬಾರಿ ಹೊತ್ತ ಆನೆಯಂತೆಯೇ ನಿಮ್ಮ ನೆಚ್ಚಿನ ಆತ್ಮವು ಆತ್ಮಶ್ರೀಯಾಗಿ ಲಕ್ಷಾಂತರ ಜನರ ನಡುವೆ ಗಜಗಾಂಭೀರ್ಯದಿಂದ ನಡೆನುಡಿಯಲ್ಲಿ ಹೆಜ್ಜೆ ಹಾಕಿ ಒಳ್ಳೆಯ ನಡೆನುಡಿಯಿಂದ ಸತ್ವಗುಣದ ನಡೆನುಡಿಯಿಂದ ಗಜಗಾಂಭೀರ್ಯದ ನಡೆ ಹಾಕಿ ಅಂತಹ ಹೆಜ್ಜೆಯನ್ನಿಟ್ಟು ಆಜೀವ ಪರ್ಯಂತ ನಿಮ್ಮ ಮತಿಯು ದೇದೀಪ್ಯಮಾನವಾಗಿ ಆತ್ಮಶ್ರೀಯಲ್ಲಿ ನಿರಂಕುಶ ಮತಿಗಳಾಗಲಿ. ನಿಮ್ಮ ಸುತ್ತಮುತ್ತಲೂ ನಿಮ್ಮ ಮತಿಯು ಬೆಳಕು ಚೆಲ್ಲುವ ರನ್ನದೀವಿಗೆಯಾಗಲಿ. ಶ್ರೀಮತಿ ಎಂದರೆ ಸನ್ಮತಿ. ಸತ್ವಗುಣದಲ್ಲಿ ಸನ್ಮತಿ ಉಳ್ಳವಳು,
ಒಳ್ಳೆಯ ಬುದ್ಧಿಯುಳ್ಳವರು. ಆಕೆ ಯುವತಿಯಾಗಿದ್ದಾಗ ಮಾತ್ರವಲ್ಲ, ಮತ್ತು ಬೆಳೆಯುವಾಗ ಮಕ್ಕಳೊಂದಿಗೆ ಹೆಣ್ಣು ಮಗುವಾಗಿ ಬುದ್ಧಿ ತಿಳುವಳಿಕೆ ಬಂದಾಗ ಕೂಡ ಹಾಗೆ ಇರಬೇಕು, ಸದ್ಬುದ್ಧಿಯಿಂದ. ಹಾಗೆ ಹೆಣ್ಣಿಗೆ ಶ್ರೀಮತಿ ಎಂದು ಅವಳ ಹೆಸರ ಆರಂಭದಲ್ಲಿ ನಾವು ಸೇರಿಸ್ತೇವೆ. ಆಕೆ ಗಂಡನೊಂದಿಗೆ ಸನ್ಮತಿಯಾಗಿ ಹೊಂದಿಕೊಂಡು ಹೋಗುವುದು ಮಾತ್ರ ಅಲ್ಲ, ಆತನು ಕೂಡ ಆತ್ಮಶ್ರೀಯಾಗಿ ಅವಳೊಂದಿಗೆ ಹೊಂದಿಕೊಂಡು ಹೋಗುವುದು ಮಾತ್ರವಲ್ಲ, ಸಮಾಜದಲ್ಲಿ ಎಲ್ಲರೊಂದಿಗೂ ಕೂಡ ಅವರ ಕುಟುಂಬ ಜೀವನ ಮಾದರಿಯಾಗಿರಬೇಕು. ಆತ್ಮಶ್ರೀಯಲ್ಲಿ ಆ ಹೆಣ್ಣಿನ ಅವಳ ಸತಿಯ ಪತಿಯರು ಇಬ್ಬರೂ ಕೂಡ ಆತ್ಮಶ್ರೀಯಲ್ಲಿ ಸನ್ಮತಿ ಪತ್ನಿಯಾದವಳು, ಗಂಡ ಆತ್ಮಶ್ರೀ, ಇಬ್ಬರೂ ಆತ್ಮಶ್ರೀಯಲ್ಲಿ ದೇವರನ್ನು ಕಾಣಬೇಕು. ಅರ್ಜುನ ಆತ್ಮವಾನ್ ಆಗುವಂತಾನೆ. ನಿತ್ಯ ಸತ್ವೋತ್ಸವ, ನಿತ್ಯ ಸತ್ವದಲ್ಲಿರು, ದ್ವಂದ್ವರಹಿತನಾಗು, ನಿರ್ದ್ವಂದ್ವವು, ನಿರ್ಯೋಗಕ್ಷೇಮ ಆತ್ಮವಾನ್ ಎಂದು ಹೇಳ್ತಾನೆ ಅಲ್ಲವೇ ಹಿಂದೂ ಧರ್ಮ, ದ ಭಗವದ್ಗೀತೆ. ಆಗಲಿ ಆತ್ಮಶ್ರೀ. ವೀಕ್ಷಕರೇ, ಆತ್ಮಶ್ರೀ ಆಗುವುದು ನಮ್ಮ ದೇವರಲ್ಲಿ ಬರೀ ಮೂರ್ತಿಯನ್ನು ಕಾಣುವ ದೇವರು ದೇವತೆಗಳನ್ನು, ಅಲೌಕಿಕ ದೇವರು ದೇವತೆಗಳನ್ನು ಮೂರ್ತಿಯಲ್ಲಿ, ಮನೆಯ ಪೂಜೆಯಲ್ಲಿ ಮಾಡುವ ಫೋಟೋಗಳಲ್ಲಿ, ಮೂರ್ತಿಗಳಲ್ಲಿ ಅಲ್ಲ. ಅಷ್ಟೇ ಅಲ್ಲ, ಇಲ್ಲಿದ್ದಾನೆ ದೇವರು, ಎಲ್ಲರೊಳಗೂ ಇದ್ದಾನೆ, ಅಣು ರೇಣು ತೃಣಕಾಷ್ಟದಲ್ಲಿ ದೇವರಿದ್ದಾನೆ ಅಂತ ಹೇಳ್ತದೆ ಹಿಂದೂ ಧರ್ಮ. ಸರ್ವ ಧರ್ಮ ಸಹಿಷ್ಣುತೆಯ ಹಿಂದೂ ಧರ್ಮ. ನೆರೆಹೊರೆಯಲ್ಲಿ ಎಲ್ಲ ಜಾತಿ ಜನಾಂಗದಲ್ಲಿ ನಾವು ಬೆರೆತು ಬಾಳುತ್ತಿದ್ದೇವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರಲ್ಲಿ ಎಲ್ಲ ಜಾತಿ ಜನಾಂಗಗಳಲ್ಲೂ ಕೂಡ ಮರೆತು ನಾವು ಸ್ನೇಹಿತರಾಗಿದ್ದೇವೆ. ನಾವ್ಯಾರನ್ನು ಮತಾಂತರ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮನ್ನು ಅವರು ಕೂಡ ಅಷ್ಟೇ ಗೌರವಿಸ್ತಾರೆ. ಇನ್ನೊಮ್ಮೆ ಹೇಳಿದ್ದೆ, ನಾವು ವಿದೇಶಕ್ಕೆ ಹೋದರೆ ಅಲ್ಲಿ ಭಾರತೀಯರಿಗೆ ಬಹಳ ಗೌರವ ಇದೆ, ಅದು ಹಿಂದೂಗಳಿಗೆ. ಯಾಕೆ? ಅದು ಹಿಂದೂ ಧರ್ಮ. ಹಿಂದೂ ಧರ್ಮ ಅಂದರೆ ಜಗತ್ತಿಗೆ ನಾಗರಿಕತೆಯನ್ನು ಕೊಟ್ಟ ಧರ್ಮ. ಮಾನವತೆಯಲ್ಲಿ ದೈವಿಕತೆ ಕಾಣುವ ಧರ್ಮ. ಕರ್ಮದಲ್ಲಿ ಸತ್ಕರ್ಮ. ಎಲ್ಲರಿಗೂ ಆ ಅಲೌಕಿಕ ಶಕ್ತಿಯ ಸಾಕಾರ ರೂಪಿಯಾದ ಭಗವದ್ಗೀತೆಯಿಂದ ಹಿಂದೂ ಧರ್ಮವನ್ನು ಏನೆಂದು ನಾವು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ನಾವು ವಂದಿಸೋಣ.